ನಮಸ್ಕಾರ ವೀಕ್ಷಕರೇ. ಮಳೆ ಸುರಿಯುವ ಸಂಜೆ ಇರಲಿ ಅಥವಾ ಹರಟೆ ಹೊಡೆಯುವ ಮಧ್ಯಾಹ್ನವಿರಲಿ, ಬಿಸಿ ಬಿಸಿ ಚಹಾದ ಜೊತೆ ನೆನಪಾಗುವ ಮೊದಲ ಹೆಸರು ಎಂದರೆ ಅದು ನಮ್ಮೆಲ್ಲರ ಪ್ರಿಯ ಬಾಳೆಕಾಯಿ ಬಜ್ಜಿ. ವೆಲ್ಕಮ್ ಟು ಸಂಧ್ಯಾ ಸವರಿಚಿ ಕಿಚನ್. ಈ ದಿನ ನಾವು ಬಾಳೆಕಾಯಿ ಬಜ್ಜಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲು ನಾನು 2 ಬಾಳೆಕಾಯಿನ ತಗೊಂಡು ಅದರ ಸಿಪ್ಪೆ ಸುಲಿದು ತೆಳುವಾಗಿ ಹಚ್ಕೊಂಡಿದ್ದೀನಿ. ಈಗ ಇದನ್ನು ಮಾಡಲು ಏನು ಬೇಕು ಅಂತ ನೋಡೋಣ. ಮೊದಲು 2 ಬಾಳೆಕಾಯಿ, 2 ಕಪ್ ಆಗುವಷ್ಟು ಕಡಲೆ ಹಿಟ್ಟು, 3 ರಿಂದ 4 ಸ್ಪೂನ್ ಅಕ್ಕಿ ಹಿಟ್ಟು, 2 ರಿಂದ 3 ಸ್ಪೂನ್ ಕಾರ್ನ್ಫ್ಲೋರ್, 1 ಚಿಂಟಿ ಅರಿಶಿನ, ಅರ್ಧ ಲೀಟರ್ ಎಣ್ಣೆ ಕರಿಯೋದಕ್ಕೆ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಚ್ಕೊಂಡಿದ್ದೀನಿ, 1 ಸ್ಪೂನ್ ಧನಿಯಾ ಪುಡಿ, ಅಚ್ಕಾರದ ಪುಡಿ, ಸೋಡಾ, ಜೀರಿಗೆ ಮೆಣಸಿನ ಪುಡಿ ಇವೆಲ್ಲ ಹಾಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಜೊತೆಲಿ ಒಂದು ಸ್ವಲ್ಪ ನೀರು, ಅರ್ಧ ಹೋಳು ನಿಂಬೆಹಣ್ಣು. ಇವಾಗ ಇದನ್ನು ಪ್ರಿಪೇರ್ ಮಾಡ್ಕೊಳೋದು ಹೇಗೆ ಅಂತ ನೋಡೋಣ. ಮೊದಲು ಒಂದು ಬಟ್ಲಿಗೆ ನಾನು 2 ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ಹಾಕೊತಾ ಇದ್ದೀನಿ. ಜೊತೆಯಲ್ಲಿ ಅಕ್ಕಿ ಹಿಟ್ಟು 3 ರಿಂದ 4 ಸ್ಪೂನ್, ಜೊತೆಯಲ್ಲಿ 2 ರಿಂದ 3 ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಅದರ ಜೊತೆ ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಖಾರದ ಪುಡಿ ನಾನು ಇಲ್ಲಿ 1 ರಿಂದ 2 ಸ್ಪೂನ್ ಹಾಕೊತಾ ಇದ್ದೀನಿ. ಆವಾಗಲೇ ತೋರಿಸಿದ ಹಾಗೆ ಧನಿಯಾ ಪುಡಿ 1 ಚಮಚ, ಅರಿಶಿಣದ ಪುಡಿ 1 ಚಿಂಟಿ, ಸೋಡಾ ಒಂದು ಸ್ವಲ್ಪ, ಜೀರಿಗೆ ಮೆಣಸಿನ ಪುಡಿ 1 ಸ್ಪೂನ್, ಕೊತ್ತಂಬರಿ ಸೊಪ್ಪು. ಈಗ ಒಂದು ಸ್ವಲ್ಪ ಬಾಳೆಕಾಯಿ ಉಪ್ಪನ್ನು ಹಾಕೊಂಡಿದ್ದೀನಿ. ಈಗ ಕಲಸಿಟ್ಕೊಳ್ಳೋಣ ಹಿಟ್ಟನ್ನು. ಒಂದು ಸ್ವಲ್ಪ ನೀರು ಹಾಕೊಬೇಕು. ಕಲಿಸ್ತಾ ತುಂಬ ತೆಳುವಾಗೂ ಮಾಡಬಾರ್ದು, ತುಂಬ ಗಟ್ಟಿಯಾಗೂ ಮಾಡಬಾರ್ದು. ಬಾಳೆಕಾಯಿ ಅಜ್ಜಾಕಷ್ಟು ಇದ್ರೆ ಸಾಕು. ಇನ್ನಿತರ ಇದರ ರುಚಿಯಾದ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಆಗಾಗ ಭೇಟಿ ನೀಡೋದನ್ನು ಮರಿಬೇಡ್ದು. ಹಾಗೆ ಈ ಬಜ್ಜಿ ಹೇಗಿತ್ತು ಅನ್ನೋದು ಕಮೆಂಟ್ ಮಾಡೋದು ಮಾತ್ರ ಮರಿಲೇಬೇಡ್ದು. ನಾನು ಇವಾಗ ಎಣ್ಣೆ ಕಾಯಿ ಇಟ್ಕೊಂಡಿದ್ದೀನಿ. ಇವಾಗ ಕಲಸಿಟ್ಕೊಂಡಿದ್ದಂಥ ಪೇಸ್ಟಿಗೆ ಒಂದು ಸ್ವಲ್ಪ ಅರ್ಧ ಹೋಳಷ್ಟು ನಿಂಬೆಹಣ್ಣು ಬಿಟ್ಕೊತಾ ಇದ್ದೀನಿ. ನಿಂಬೆಹಣ್ಣು ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ಹಾಗಾಗಿ ಈಗ ಎಣ್ಣೆ ಕಾದಿದೆ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಬಾಳೆಕಾಯಿನ ಅದರಲ್ಲಿ ಅಜ್ಜಿ ಹಾಕ್ತಾಯಿದ್ದೀನಿ. ಬಾಳೆಕಾಯಿ ಬಜ್ಜಿ ಅಂತೂ ತುಂಬ ಕ್ರಿಸ್ಪಾಗಿರುತ್ತೆ. ನಾನು ಇದನ್ನ ನಮ್ಮ ಅಜ್ಜಿ ಮನೇಲಿ ಜಾಸ್ತಿ ತಿಂತಿದ್ದೆ. ಆದರೆ ನಾನಿವತ್ತು ಟ್ರೈ ಮಾಡಿದ್ದೀನಿ, ತುಂಬ ಸಕ್ಕತ್ತಾಗಿತ್ತು. ನೀವು ಟ್ರೈ ಮಾಡಿ ಮರಿಬೇಡ್ದು. ನೋಡಿ, ಇದು ಗೋಲ್ಡನ್ ಬ್ರೌನ್ ಬಂದಮೇಲೆ ನಾನು ತಿರುವಾಗ್ತಾ ಇದ್ದೀನಿ. ಡೀಪ್ ಫ್ರೈ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಇದು ಬೆಂದ ಮೇಲೆ ನಾನು ಇನ್ನೊಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಕೆಳಗಡೆ ಒಂದು ಟಿಶ್ಯೂ ಪೇಪರ್ ಹಾಕ್ಕೊಂಡು ಅಥವಾ ಅದನ್ನು ಬಟರ್ ಪೇಪರ್ ಇಲ್ಲ ಸಿಲಿಕಾನ್ ಪೇಪರ್ ಆ ಥರ ಹಾಕ್ಕೊಬೋದು. ನಾನು ಇಲ್ಲೇನು ಯೂಸ್ ಮಾಡಿಲ್ಲ. ಆ ಥರ ಜಾಲದ ಥರ ಇರುವಂಥ ಬಟ್ಲನ್ನು ಯೂಸ್ ಮಾಡ್ತಾ ಇದ್ದೀನಿ. ನೋಡಿ, ಬಜ್ಜಿ ಎಷ್ಟು ಚೆನ್ನಾಗಿದೆ. ಬಾಳೆಕಾಯಿ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಕ್ರಿಸ್ಪಿಯಾಗಿತ್ತು. ನೋಡಿ, ಇದನ್ನ ನೀವು ಗ್ರೀನ್ ಚಟ್ನಿ ಜೊತೆ ಎಂಜಾಯ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.